ಡಿ.ಕೆ. ಶಿವಕುಮಾರ್ ಅವರಿಗೆ ಬುದ್ಧಿ ಹೇಳಬೇಕು. ಯಾವುದೇ ಕಾರಣಕ್ಕೂ ದೌರ್ಜನ್ಯ ಮತ್ತು ಕಿರುಕುಳಕ್ಕೆ ರೈತರು ಒಳಗಾಗುವುದನ್ನ ಬೆಂಬಲಿಸಬಾರದು ಮತ್ತು ರೈತರ ರಕ್ಷಣೆ ಕೊಡಬೇಕು. ಯಾಕೆಂದ್ರೆ ಇದೇ 2013ರಲ್ಲಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸದನ ಸಮಿತಿ ರಚನೆಯಾಗಿತ್ತು. ಸದನ ಸಮಿತಿ ವರದಿ ಕೊಟ್ಟಿದೆ. 2016ರಲ್ಲಿ ಅಸೆಂಬ್ಲಿನಲ್ಲಿ ಅದನ್ನು ಮಂಡಿಸಿದ್ದಾರೆ. ಸದನ ಸಮಿತಿಯ ವರದಿಯಲ್ಲಿ ಅಷ್ಟು ಉದಾಹರಣೆ ಸಮೇತ ವಿವರವಾಗಿ ನೈಸ್ನ ಎಲ್ಲ ಅಕ್ರಮಗಳು ಬಿಚ್ಚಿಟ್ಟಿರುವಾಗ ಮತ್ತೆ ತನ್ನದೇ ಸರ್ಕಾರದ ಸದನ ಸಮಿತಿಯ ತೀರ್ಮಾನದ ವಿರುದ್ಧವಾಗಿ ಉಪಮುಖ್ಯಮಂತ್ರಿಗಳು ಇವತ್ತು ಹೋಗ್ತಾ ಇದ್ದಾರೆ ರೈತರ ವಿರುದ್ಧವಾಗಿ ಅಂತಕ್ಕಂಥದ್ದೇನಿದೆ ಅದು ಸಿದ್ದರಾಮಯ್ಯನವರು ಅವರಿಗೆ ಸರಿಯಾದಂತ ಒಂದು ತಿಳುವಳಿಕೆಯಲ್ಲಿ ಹೇಳಬೇಕಾಗ್ತದೆ. ಅಗತ್ಯ ಇದ್ರೆ ಸಂಪುಟದಿಂದ ಕೈ ಬಿಡಬೇಕಾದಂತ ಅಗತ್ಯ ಇದ್ರೆ ಅದನ್ನು ಕೂಡ ಮಾಡಬೇಕಾಗ್ತದೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇರ್ತಕ್ಕಂಥ ರಸ್ತೆ ಏನಿದೆ ಅದು ಕೂಡ ಸಾಕಷ್ಟು ಕಾನೂನು ಬಾಹಿರವಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆ ಟೋಲ್ ಸಂಗ್ರಹ ಮಾಡ್ತಾ ಇರುವಂತ ರಸ್ತೆಗೆ ಜಮೀನು ಕಳ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟೋ ಜನಕ್ಕೆ ಈಗಲೂ ಪರಿಹಾರ ಕೊಟ್ಟಿಲ್ಲ. ಮಾತ್ರ ಅಲ್ಲ, ಅವರಿಗೆ ಒಪ್ಪಂದದಲ್ಲಿ ಏನು ಸೈಟ್ಗಳು ಕೊಡಬೇಕು ಅಂತಿತ್ತು ಅದನ್ನು ಕೂಡ ಕೊಟ್ಟಿಲ್ಲ. ಎಷ್ಟೋ ಜನ ರೈತರು 30 ವರ್ಷದಿಂದ ಒಂದು ಇವೆಲ್ಲ ಎಷ್ಟೋ ಜನ ರೈತರು ಎಲ್ಲಿ ಟೋಲ್ಗೆ ಜಮೀನು ಹೋಗಿದೆ ಅದಕ್ಕೆ ನಮ್ಗೆ ಏನಾದ್ರು ಪರಿಹಾರ ತಗೊಂಡ್ಬಿಟ್ರೆ ಇನ್ನು ಉಳಿದ ಜಮೀನನ್ನು ಕೂಡ ಅವನು ನಮ್ಮ ಹತ್ರ ಕಿತ್ಕೊಬಿಡ್ತು ಅನ್ನೋ ಭಯದಲ್ಲಿ ಪರಿಹಾರ ತಗೊಳ್ಳಿಕ್ಕೆ ಹೋಗಿದೆ ಅಂತಕ್ಕಂಥ ಒಂದು ಭಯ ಭೀತಿಯನ್ನ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಇದರಲ್ಲಿ ನೀವು ತನಿಖಾ ವರದಿಗಳನ್ನ ಮಾಡಬೇಕು. ಆ ನೈಸ್ನ ಬಾಧಿತ ಪ್ರದೇಶಗಳಿಗೆ ಎಲ್ಲಿ ಯಾವ ಏರಿಯಾ? ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ಉತ್ತರ ತಾಲೂಕು, ಮತ್ತೆ ನಮ್ಮ ಈ ಬೇಗೂರು ಎಲೆಕ್ಟ್ರಾನಿಕ್ ಸಿಟಿ, ಈ ನೈಸ್ನ ಈ ಟೋಲ್ಗೆ ಹೋಗಿರ್ತಕ್ಕಂಥ ವ್ಯಾಪ್ತಿ ಏನಿದೆ ರೋಡು, ಅಲ್ಲಿ ನೀವೆಲ್ಲರೂ ಕೂಡ ಆ ಪ್ರದೇಶಗಳಿಗೆ ಭೇಟಿ ಪಟ್ಟು ಆ ಭೂಮಿ ಕಳ್ಕೊಂಡಿರುವಂತ ರೈತರನ್ನ ಜೊತೆ ಮಾತಾಡಿಸಿ ಅವರು ಅನುಭವಿಸ್ತಾ ಇರುವಂತ ಕಷ್ಟಗಳನ್ನು ಕೂಡ ತನಿಖಾ ವರದಿ ಮುಖಾಂತರ ವರದಿ ಮಾಡಬೇಕು ಅಂತ ವಿನಂತಿ ಮಾಡ್ತಾ 21ನೇ ತಾರೀಕಿನ ಪ್ರತಿಭಟನೆ ತಾವೆಲ್ಲರೂ ಕೂಡ ಇದನ್ನು ಹೆಚ್ಚಿನ ರೀತಿಯ ಜನರಿಗೆ ಮುಗಿಸುವಂತೆ, ಸರ್ಕಾರಕ್ಕೆ ಇದು ಮುಗಿಸುವಂತೆ, ಕಣ್ತರಿಯುವಂತೆ ಈ ವರದಿಯನ್ನು ಪ್ರಕಟ ಮಾಡಬೇಕು ಅಂತ ತಮ್ಮ ವಿನಂತಿ ಮಾಡ್ತಾ ರೈತರನ್ನು ಬೆಂಬಲಿಸಬೇಕು, ರೈತ ಹೋರಾಟ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೆಂಕಟಾಚಲಯ್ಯನವರು